ಆತ್ಮೀಯ H16 ನ್ಯೂಸ್ಗೆ ವೀಕ್ಷಕರ ಸ್ವಾಗತ. ನಾನು ನಿಮ್ಮವ MI ಮಲ್ಲಪ್ಪ ಜೋತವ. ಒಂದು ಹಿಂದೂ ಪತ್ರಿಕೆ ನಿಮಗೆ ಗೊತ್ತದ, ಒಂದು ನಂಬಲರ ಅತ್ಯಂತ ವಿಶ್ವಸನೀಯ ಪತ್ರಿಕೆ. ಆ ಪತ್ರಿಕೆಯಲ್ಲಿ ಒಂದು ಎವರೇಜ್ ಬಂದದ, ಒಂದು 2023 ಜುಲೈದಿಂದ 2024 ಈ ಒಂದು ಸರ್ವೆ. ಇದರಲ್ಲಿ ಏನಪ್ಪ ಅಂತಂದ್ರೆ ಬಂದಿದ್ದು ವಿಶೇಷವಾಗಿ ಈ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ ಅಂತಿದೆ, HCES. ಈ ಸರ್ವೆ ಏನು ಹೇಳ್ತದಪ್ಪ ಅಂತಂದ್ರೆ ಕಳೆದ ಈ ಒಂದು ವರ್ಷದಲ್ಲ 3.5% ಮನೆ ಖರ್ಚು ಹೆಚ್ಚಾಗ್ಯದ. ಮನೆಗಳ ಖರ್ಚು ಊಟದ ಬಂತು, ಬಾಜಾರದ ಕಾಯಿಪಲ್ಯಗಳದ್ದು ಬಂತು, ಅಥವಾ ಮತ್ತಿನ್ನೇನೋ ಖರ್ಚುಗಳು ಬಂದು ಸಾಮಾನ್ಯ ಮನುಷ್ಯನಿಗೆ ಇಷ್ಟ ಏನು ಖರ್ಚು ಬರ್ತಾವೆ ಕುಟುಂಬಕ್ಕೆ 3.5% ಹೆಚ್ಚಾಗ್ಯದ. ಹಳ್ಳಿ ಜೀವನದಲ್ಲೇ ಮತ್ತು 3 ಅದು 10-15% ಆಗ್ಯದಂತೆ. ಅಂದ್ರೆ ಈ ಒಂದು ಸರ್ವೆ ಏನು ಹೇಳಲಿಕ್ಕತ್ತದಪ್ಪ ಅಂದ್ರೆ ಮಾರ್ಕೆಟ್ ಇವತ್ತು ತುಟ್ಟಿ ಆಗ್ಯದಪ್ಪ ಅಂತಾರೆ. ಒಂದು ಕುಟುಂಬ ಬದುಕೋದು ಭಾಳ ಕಷ್ಟ ಅದ ಅಂತಾರೆ. 2014 ಪೂರ್ವದಲ್ಲೇ ಒಂದು ಕುಟುಂಬಕ್ಕೆ ಒಂದು 2,000-2,500 ರೂಪಾಯಿ ಬೇಕಾಗಿದ್ದರೆ ಇವತ್ತು 5,000-6,000 ಖರ್ಚು ಬರ್ತದೆ ಅನ್ನೋಂಥ ಒಂದು ಅಂದಾಜು ಮಾಡ್ತಾಯಿದೆ. ಆದರೆ ಇವತ್ತು 6,000ಕ್ಕೂ 5,000-6,000 ತನಕ ಖರ್ಚು ಬರ್ತದೆ ಅಂತ ಒಂದು ಅಂದಾಜು. ಈ ಖರ್ಚು ನಿಭಾಯಿಸೋದು ಹೆಂಗೆ ಅದು ನಿಮಗೆ ಗೊತ್ತದ. ಉದ್ಯೋಗ ಇಲ್ಲ, ಖರ್ಚು ನಿಭಾಯಿಸೋದು ಅಷ್ಟೇ ಕಷ್ಟ ಆಗಿಬಿಟ್ಟದ. ಇದು ಆನ್ ಎವರೇಜ್ ಆಲ್ ಓವರ್ ಇಂಡಿಯಾ. ಅಂದ್ರೆ ಇಲ್ಲೇ ನಿರುದ್ಯೋಗ ಇಲ್ಲದಕ್ಕಾಗೆ, ಕೊಳ್ಳು ಶಕ್ತಿ ಇಲ್ಲದಕ್ಕಾಗೆ ಇವತ್ತು ಸಿಕ್ಕಾಪಟ್ಟೆ ಮಾರ್ಕೆಟ್ ಏರಿಬಿಟ್ಟದು. ಹೀಗಾಗಿ ಇದು ಒಬ್ಬ ಮನುಷ್ಯ ಬದುಕು ಭಾಳ ಕಷ್ಟ ಆಗಿತ್ತು ಅಂತ ಆ ಸರ್ವೆ ಮೂಲಕ ಹೇಳ್ತಾ ಇದ್ದಾರೆ. ಹೀಗಾದ್ರೆ ಮುಂದೆ ಹೆಂಗಿದ್ದರದು ಮತ್ತು ಅಲ್ಲೇ ಬರುವಂಥ ಚರ್ಚೆ ಅದಿರಲಿ. ಬಟ್ ಈಗ ಒಂದು ಮನೆ ಅಂದರೆ ನಿಮಗೆ ಗೊತ್ತು ಏನು ಖರ್ಚಾಗ್ತದೆ ಅಂತಾರೆ. ಎವ್ರೇಜಾಗಿ ಹೊಟ್ಟೆಗೆ ಹಿಟ್ಟ, ಒಂದಿಷ್ಟು ಜೊತೆಗೆ ಏನಪ್ಪ ಅಂತಂದ್ರೆ ಆಹಾರ ಪದಾರ್ಥಗಳು ಮತ್ತು ಇನ್ನುಳಿದ ಖರ್ಚುಗಳು ಬರ್ತಾವೆ. ಇದ್ರ ಬಿಟ್ಟು ನಿಮಗೆ ಗೊತ್ತದ, ಒಬ್ಬ ವ್ಯಕ್ತಿ ಅದು ಕುಟುಂಬಕ್ಕೆ ಎಲ್ಲಾದರೂ ಹೋಗೋದು ಬರ್ತದೆ, ಖರ್ಚು ಮಾಡೋದು ಬರ್ತದೆ. ಊಟದ ಬಿಟ್ಟು ಇನ್ನುಳಿದ ಖರ್ಚುಗಳು ಇರ್ತಾವೆ. ಸ್ನೋ ಇರ್ಬೋದು, ಪೌಡರ್ ಇರ್ಬೋದು, ಲಿಪ್ಸ್ಟಿಕ್ ಇರ್ಬೋದು. ಅದೇ ಕಾಲಕ್ಕೆ ಸೈಕಲ್ ಸೈಕಲ್ ಗಾಡಿ ಕೊಳ್ಳೋದಿರ್ಬೋದು, ಬಟ್ ತೊಳ್ಳೋದಿರ್ಬೋದು. ಜೊತೆಗೆ ಪೆಟ್ರೋಲ್ ಖರ್ಚ, ಡಿಸೈಲ್ ಖರ್ಚ, ಇವೆಲ್ಲವೂ ಅಲ್ಲೇ ಇರುವಂಥ ಒಂದು ಕುಟುಂಬ ಪಾಯ್ತು. ಒಂದು ಕುಟುಂಬದ ಮತ್ತು 4 ಜನ ಮಿನಿಮಮ್ ಇಡೀವಿ ನಾವು. ಈ ಒಂದು 3.5% ಹೆಚ್ಚಾದ್ರೆ ಅವ್ರ ಬದುಕಿಗೆ ಎಷ್ಟು ತ್ರಾಸ ಆಗ್ತದೆ. ಎಲ್ಲ ರೆವೆನ್ಯೂ ಬರ್ತಾಯಿದ್ರೆ, ಉತ್ಪನ್ನ ಬರ್ತಾಯಿದ್ರೆ ಏನು ಮಾತಿಲ್ಲ, ಉದ್ಯೋಗಗಳಿದ್ರೆ ಏನು ಮಾತಿಲ್ಲ, ಏನು ದೊಡ್ಡದಲ್ಲ. ಆದರೆ ಉದ್ಯೋಗ ಇಲ್ಲಲ್ರಿ. ಇದು ಒಂದು ಕಡೆ ಉದ್ಯೋಗ ಕಡಿಮೆ ಆಗ್ತಾ ಹೊರಟದು, ಇನ್ನೊಂದು ಕಡೆಗೆ ಈ ರೀತಿಯಾದಂಥ ಒಂದು ಬೆಲೆ ಏರಿಕೆ ಹೆಚ್ಚಾಗಿರ್ತದೆ ರೀ. ಇದರಿಂದಾಗಿ ಇವತ್ತು ನಮ್ಮ ಎವರೇಜ್ ಎವರೇಜ್ ಹೌಸ್ ಹೋಲ್ಡ್ ಇರ್ತಾರೆ, ಅದು ಒಬ್ಬ ಗೃಹಸ್ಥರ ಖರ್ಚು ಇವತ್ತು ಭಾಳ ಆಗ್ಲಿಕ್ಕತ್ತದ ರೀ. ಇದು ಹೆಂಗೆ ನಾವು ಮುಗಿಸ್ಬೇಕಾಗಿತ್ತು ಅಂದ್ರೆ ಇದಕ್ಕಿರೋ ಒಂದು ಹಾದಿ ಉದ್ಯೋಗ. ಈಗಾಗಲೇ ಹಲವು ವೆಬ್ಸೈಟ್ಗಳು ಮಾಡಿ ಕೊಟ್ಟಿದ್ದೀನಿ, ಅದನ್ನು ಏನು ನೋಡಿದಿರಿ. ಯಾಕೆ ಮೇಲೆ ಇದನ್ನು ಹೇಳ್ತಾ ಇದ್ದೀನಪ್ಪ ಅಂದ್ರೆ ನಾವು ಇದನ್ನು ಒಂದು ಯೋಜನೆ ಹಾಕ್ಕೊಳ್ಳೇಬೇಕಲ್ಲ ಈ ಸಂದರ್ಭದಲ್ಲೇ. ಮತ್ತು ಈ ರೀತಿ ಹೆಚ್ಚಾಗ್ತಾ ಹೋದ್ರೆ ಬದುಕುದು ಹೆಂಗೆ ಅಂತ. ಈಗ ನಿಮಗೂ ಒಂದ್ಬಿಟ್ಟು 100 ಸಲ ಹೇಳಿರ್ಬೋದು ನಾನು. ಅಂದ್ರೆ 10% ಜನ ಏನು ಪ್ರಶ್ನೆ ಇಲ್ಲ, ಅವರು ಇನ್ನೂ ಒಂದು 4% ಹೆಚ್ಚಾಗಿಲ್ಲ, ಅಡ್ಡಿಲ್ಲ, ನಾವು ಬದುಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ 90% ಜನರು ಇದ್ರಾಗ ಬದುಕಕ್ಕೆ ಸಾಧ್ಯತೆ ಅನ್ನೋದು ಅಗ್ರಿಕಲ್ಚರ್ದಾಗಲೂ ಆಗ್ಬಿಡೋದಿಲ್ಲ. ಒಂದು ರಾಜ್ಯ ಒಂದು ರೀತಿ ಇದೆ ರೀ. ಬಿಹಾರದಲ್ಲಂತೂ ತಿಂಗಳಿಗೆ ಹೆಚ್ಚು ಕಡಿಮೆ 2,500-3,000 ರೂಪಾಯಿ ಲಾಭ ಬರ್ತದೆ. ಅದು ಹೆಂಗೆ ನಡಿಬೇಕ ಪಾಪವ. ಬಿಹಾರದಲ್ಲೇ ನೀರಾವರಿ ಪ್ರಮಾಣದಲ್ಲಿಲ್ಲ, ಡ್ರೈ ಭೂಮಿ ಹೆಚ್ಚದ. ಅಲ್ಲಿ ಗಂಗಾ ನದಿ ಹರಿದು, ಯಮುನಾ ನದಿ ಹರಿದು ಸಹಿತ ಅಲ್ಲಿ ಸ್ವಲ್ಪ ಮೇಲ್ಮೇಲೆ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಹಾನಿಗಳಾಗ್ತಾ ಇರ್ತಾವೆ. ಈ ಎಲ್ಲ ನೆಲೆಯಲ್ಲಿ ಬಿಹಾರ ಆಯಿತು, ಅಥವಾ ಉತ್ತರ ಪ್ರದೇಶ ಆಯಿತು, ಅಥವಾ ಪಂಜಾಬ್ ಆಯಿತು, ಹರಿಯಾಣ ಆಯಿತು. ಪಂಜಾಬ್ ಹರಿಯಾಣದಲ್ಲಿ ಹೆಚ್ಚದ. ಅಂದಾಜು ಒಬ್ಬ ರೈತ ಹರಿಯಾಣದಲ್ಲಿ ವರ್ಷಕ್ಕೆ 1 ಲಕ್ಷ 1.5 ಲಕ್ಷ 2 ಲಕ್ಷ ತನಕ ಗಳಿಸ್ತಾನೆ. ಅದು ಹರಿಯಾಣದಲ್ಲೇ 89,000 ತನಕ ಬರ್ತದೆ ಅಂತ ಹೇಳ್ತಾರೆ. ಎವರೇಜ್ 12 ತಿಂಗಳು 14-15 ಸಾವಿರ ಬೀಳ್ತದೆ ಅಂತ ಹೇಳ್ತಾರೆ. ಈ ನೆಲೆಯಲ್ಲಿ ಉಳಿದ ರಾಜ್ಯಗಳಲ್ಲಿ ಇದೆಯಲ್ಲ ಅಷ್ಟು ಪ್ರಮಾಣದಲ್ಲಿ ಬರೋದು. ರೈತನ ಇನ್ಕಮ್ ಏನಪ್ಪ ಅಂದ್ರೆ 2,500-3,000 ಅಷ್ಟು ತಿಂಗಳಿಗೆ. ಹಿಂಗಾಗ್ಯದ ಪರಿಸ್ಥಿತಿ. ಅಂದಾಗ ಅವರು ಈ ಇಡೀ ಕುಟುಂಬ, ದೊಡ್ಡ ಕುಟುಂಬ ಇರ್ತದೆ, ಇಷ್ಟು ಅಮೌಂಟ್ದಾಗ ಹೆಂಗೆ ಬದುಕ್ತಾರೆ, ಏನು ಬದುಕ್ತಾರೆ? ಯಾಕಂದ್ರೆ ಈಗ ಒಂದೇ ವರ್ಷದೊಳಗೆ 3.5% ಹೆಚ್ಚಾದ್ರೆ ಬೆಲೆ ಏರಿಕೆ ಅವ್ರು ಹೆಂಗೆ ಬದುಕೋದು ಅನ್ನೋದು ಒಂದು ಮೂಲಭೂತ ಪ್ರಶ್ನೆ ಹುಟ್ಕೊಳಿಕತ್ತದ ರೀ.
ಅದಕ್ಕಾಗಿ ಇವೆಲ್ಲ ಸರ್ವೆಗಳು ಹೇಳೋದೇನಪ್ಪ ಅಂತಂದ್ರೆ ಇವತ್ತು ಅತ್ಯಂತ ಕನಿಷ್ಠ ಪರಿಸ್ಥಿತಿ ಈ ದೇಶದ ಬಡವನದ್ದು ಮತ್ತು ಮಧ್ಯಮ ವರ್ಗದ ಒಂದು ಮತ್ತು ಕೆಳ ಮಧ್ಯಮ ವರ್ಗದವ್ರದ್ದು ಆಗಿದೆ. ಅದರಲ್ಲೂ ಬಡವರು ಯಾವುದೋ ರೀತಿಯಾಗಿ ಹೊಂದಾಣಿಕೆ ಮಾಡಿಕೊಂಡು ಪಾಪ ಏನೋ ಉಂಡು ಬದುಕ್ತಾರೆ. ಈ ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದವ್ರದ್ದು ಇನ್ನೂ ಕಷ್ಟ ಆಗ್ತದೆ. ಯಾಕಂದರೆ ಇದು ಶ್ರೀಮಂತರು ಅಲ್ಲ, ಇದು ಬಡವರು ಅಲ್ಲ. ಇದಕ್ಕೆ ಕೆಲವೊಬ್ರು APL ಕಾರ್ಡ್ ಇರ್ತವೆ, ಅವ್ರಿಗೆ ಅಕ್ಕಿ ಬರೋದಿಲ್ಲ, ಬ್ಯಾಳಿ ಬರೋದಿಲ್ಲ, ಏನೂ ಬರೋದಿಲ್ಲ. ಅಂಥವ್ರ ಜೀವನ ಹೆಂಗೆ ಯೋಚನೆ. ನೀವು BPL ಕಾರ್ಡ್ ಮೂಲಕ ಒಂದು ಅಕ್ಕಿ ಹಂಚೆ ಮತ್ತಿರೋ ಹಂಚೆ ಒಂದು 5 ಕಿಲೋ ಅಕ್ಕಿ ಕೊಟ್ಟು ಬದುಕಿಸ್ತಾ ಇದ್ದೀರಿ. ಆದ್ರೆ ಇವ್ರಿಗೆ ಉದ್ಯೋಗ ಇಲ್ಲಂದ್ರೆ ಇದನ್ನು ಖರ್ಚು ಹೆಂಗೆ ಮಾಡ್ತಾರೆ ಅವ್ರು? ಇದಕ್ಕೆ ಯಾರು ಪರಿಹಾರ ಕೊಡೋರು, ಹಿಡಿದು ಕೊಡೋರ? ಈ ಒಂದೇ ವರ್ಷ 3.5 ಬೆಳೆದು ಹೆಚ್ಚಾಗಿದೆ ಇದು. ಮತ್ತು ಕಳೆದ ಈ ಒಂದು 10-11 ವರ್ಷಗಳಲ್ಲೇ ಯಾವ ರೀತಿ ಆಗ್ಯದಪ್ಪ ಅಂತ. ಆಗ ನಾವು ಒಂದು ಕುಟುಂಬವನ್ನು 2,000 2,500 ನಾವು ನೀಗಿಸ್ಬೋದಾಗಿತ್ತು. ಆದರೆ ಇವತ್ತು 6,000 ರೂಪಾಯಿ ಖರ್ಚು ಬರ್ತದೆ, ಉತ್ಪನ್ನದ 2,000 2,500 ಅಂದ್ರೆ ಭಾಳ ಆಯಿತು. ಅಂದ್ರೆ ಬದುಕೋದು ಹೆಂಗೆ? ಬೇಡ 3,000 ತಿಳ್ಕೊಳ್ರಿ. ಪಂಜಾಬ ಮತ್ತು ಹರಿಯಾಣದ್ರು ಸ್ವಲ್ಪ ಸಾಹುಕಾರ ಇರ್ಬೋದು, ಅಗ್ರಿಕಲ್ಚರ್ ಭೂಮಿ ಇದ್ದಂಥವ್ರು ಸ್ವಲ್ಪ ಅನುಕೂಲ ಅದಾರ. ಆದರೆ ಇನ್ನುಳಿದ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಅಂತ ಏನು ಮಾತಾಡೋಂಗಿಲ್ಲ, ಬಡತನಕ್ಕೆ ಮುಂದದು ಯಾರು ಹಾಗೆ. ಹೀಗೆಲ್ಲ ಇದ್ದಾಗ ಇದಕ್ಕೆಲ್ಲ ಪರಿಹಾರವನ್ನು ಮೋದಿಯವರು ಇವತ್ತು ಹುಡುಗಬೇಕಾಗಿದೆ. ಇವನು ಕರ್ನಾಟಕದಲ್ಲಾಯ್ತು, ಮಹಾರಾಷ್ಟ್ರದಲ್ಲಾಯ್ತು. ಈ ಪರಿಸ್ಥಿತಿ ಅದು ಗಂಭೀರದ ಪರಿಸ್ಥಿತಿ. ಮತ್ತು ಇಂಥ ಪ್ರಸಂಗದಲ್ಲೇ ಕೊಳ್ಳುವ ಶಕ್ತಿ ಇಲ್ಲಂದ್ರೆ ಪ್ರತಿ ವರ್ಷ ಈ ರೀತಿ ಹೋತಂದ್ರೆ ಮುಂದಿನ ದಿನದಲ್ಲೇ ಈ ಬದುಕು ಏನಾಗ್ಬೋದು ಅಂತ ಬೆಲೆ ಏರಿಕೆಯಿಂದ ಈ ಜನ ತತ್ತರಿಸಿ ಹೋಗಿದ್ದಾರೆ. ಹೆಂಗಪ್ಪ ಇವತ್ತು ನಮ್ಮ ಬದುಕ ಅಂತೇಳಿ ಒದ್ದಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನೀರಿನ ಅಭಾವ ಆಗಿರ್ತದೆ, ಮತ್ತೇನೋ ಆಗಿರ್ತದೆ, ಇವೆಲ್ಲವೂ ಇವತ್ತು ನಡೀತಾ ಇದ್ದಾವೆ. ಹೀಗಾಗಿ ಇದು ಹೌಸ್ ಹೋಲ್ಡ್ ಸ್ಪೆಂಡಿಂಗ್ ಅಂದರೆ ಒಬ್ಬ ಗೃಹಸ್ಥನ ಸ್ಪೆಂಡಿಂಗ್ ಅಥವಾ ಗೃಹಸ್ಥಿಯ ಸ್ಪೆಂಡಿಂಗ್ 3.5 ಹೆಚ್ಚಾಗ್ತಾ ಹೋಯ್ತಪ್ಪ ಅಂದ್ರೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಾಗೋ ಸಾಧ್ಯತೆಗಳಿದ್ವು. ಒಂದು ನೆನ್ನೆ ಹೇಳ್ತಾ ನಿಮಗೆ GDP ಮತ್ತು ಸಾಲ ಎರಡು ಸಮ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಈಗಾಗ್ಬೋದು, ಇನ್ನೊಂದು ತಿಂಗಳಲ್ಲಿ ಬದಲಾಗ್ಬೋದು. ಅದಕ್ಕಾಗಿ ಸರ್ಕಾರ ಈ ದಿಶೆಯಲ್ಲೇ ಇನ್ನಷ್ಟು ಕಾಳಜಿ ವಹಿಸಿ ಇದು ಏರ್ದಂಗೆ ನೋಡ್ಬೇಕಾಗ್ಯದ. ಏನು ಖರ್ಚು ಹೆಚ್ಚಾಗದಾಗ ಒಂದು ಕುಟುಂಬದ ಖರ್ಚು ಹೆಚ್ಚಾಗಿ ನೋಡ್ಬೇಕಾಗಿದೆ. ಇವತ್ತು 4,000-5,000 ಸಾವಿರ ತನಕ ಖರ್ಚು ಬರ್ತದೆ ಒಂದು ಬಡ ಕುಟುಂಬಕ್ಕೆ. ಅವ್ರು ಎಲ್ಲಿ ತಂದು ಹಾಕ್ಬೇಕು ಅದಕ್ಕೆ ಅಂತೇಳಿ. ಉತ್ಪನ್ನ 2-3 ಸಾವಿರ ಬರ್ತದೆ, ಖರ್ಚು 4,000-5,000 ಸಾವಿರ ಹೋಗ್ತದೆ. ಇನ್ನು 3,000 ಸಾಲ ಮಾಡಿದ್ರೆ ಅದು ಪರಿಹಾರ ಮಾಡೋರು ಹೆಂಗೆ? ಇದು ಒಂದು ಈ 90% ಜನರಲ್ಲಿ ಭಾಳಷ್ಟು ಜನ ಬಡವರು ಇರೋದ್ರಿಂದಾಗಿ ಏನೋ APL BPL ಕಾರ್ಡುಗಳು ಇದ್ದವ್ರು ಹೆಂಗೋ ಸರ್ವೈವ್ ಆಗ್ತಾ ಇರ್ತಾರೆ. ಬಟ್ ಅದು ಸರ್ವೈವ್ ಏನಪ್ಪ ಈ ಬದುಕಿಗೆ? ಮತ್ತು ಹೆಚ್ಚಿನ ದಿನ ಇಲ್ಲೇನು ಈ ಬದುಕಿನಾಗ? ಅಂದರೆ ಉದ್ಯೋಗಗಳಿದ್ರೆ ಹೆಚ್ಚಿನ ದಿನ ಕೊಳ್ಳೋಕ್ಕಾಗ್ತದೆ, ಕೊಳ್ಳೋ ಶಕ್ತಿನೇ ಇಲ್ಲಪ್ಪ, ಅದು ಏನು ಕೊಳ್ಳೋದ್ರಿ? ಈ ಎಲ್ಲ ದಿಶೆಯಲ್ಲೇ ಈ ಸರ್ವೆ ಏನಪ್ಪ ಅದು ನಮಗೆ ಎಚ್ಚರಿಕೆ ಕರೆಗಂಟೆಯಾಗಿದೆ. ಈ ಸರ್ವೆಯಿಂದಾಗಿ ಇವತ್ತು ಭಾಳ ಚರ್ಚೆ ನಡೆದಿದ್ದಾವೆ. ಇದು ಹೆಂಗಪ್ಪ ನಾಳೆ ಕಂಟ್ರೋಲ್ ಹೆಂಗೆ ಮಾಡೋದು ಅಂತೇಳಿ. ಮೋದಿಯವ್ರು ಹೇಳ್ಬೋದು ಕಂಟ್ರೋಲ್ ಆಗ್ಯದ, ಮತ್ತೂ ಆಗ್ಯದ. ಅವ್ರು ಸರ್ವೆ ಕೊಡ್ತಾರೆ, ಅವ್ರದ್ದು ಸರ್ವೆ ರಿಪೋರ್ಟ್ ಬೇರೆ ಬಂದಿರ್ತದೆ ಮೋದಿಯವ್ರದ್ದು. ಅದು ಪಾರ್ಲಿಮೆಂಟ್ದ್ರು ಮಂಡಿಸಿಬಿಡ್ತಾರೆ ಅವರು. ಯಾಕಂತಂದ್ರೆ ಕೆಲವು ನಾನು ಹೇಳ್ತಿಲ್ಲ, ಗೋಬೆಲ್ಲನ ಸುಳ್ಳುಗಳನ್ನು 100 ಸಲ ಸತ್ಯ ಆಗ್ತದೆ ಅಂತ ಒಂದು ಸಿದ್ಧಾಂತ ಅದು. ಆ ದಿಶೆಯಲ್ಲಿ ಹೇಳ್ತಾ ಇರ್ತಾರೆ. ಬಟ್ ವಾಸ್ತವ ಪರಿಸ್ಥಿತಿ ಹೆಂಗದ? ಅದಕ್ಕೆ ಜನಸಾಮಾನ್ಯರು ಇವತ್ತು ಹೆಸರುಕೊಳ್ಬೇಕಾಗ್ಯದ. ಈ ಸರ್ಕಾರ ಏನಪ್ಪ ಇದು ಹಿಂಗೆ ಯಾಕೆ ಮಾಡ್ಲಿಕ್ಕತ್ತದ ಅಂತ ಕೇಳಬೇಕಾಗ್ಯದ. ಕೇಳೋರು ಜನಸಾಮಾನ್ಯನ. ಆದರೆ ಕೇಳಲಿಕ್ಕೆ ಹೋದ್ರೆ ಸ್ಟ್ರೈಕ ಇವತ್ತು ಯಶಸ್ವಿ ಆಗ್ತಾಯಿಲ್ಲ. ಎಂಥ ರೈತರ ಸ್ಟ್ರೈಕರ ಹರಿಯಾಣ ಮತ್ತು ಇದರಲ್ಲೇ ಹರಿಯಾಣ ಮತ್ತು ಪಂಜಾಬದಲ್ಲಿ ಹಾಕಿದ್ದರೆ ಇವತ್ತು ಅದಕ್ಕೆ ರಿಸಲ್ಟ್ ಬರ್ತಾಯಿಲ್ಲ. ಎಲ್ಲ ನೆಲೆಯಲ್ಲಿ ಈ ಎವರೇಜ್ ಹೌಸ್ ಹೋಲ್ಡ್ ಎವರೇಜ್ ಹೆಚ್ಚಾಗಿದ್ದ ಇದನ್ನು ಜನ ಪ್ರಶ್ನಿಸಬೇಕು. ಜೊತೆಗೆ ಇದಕ್ಕೆ ಪರಿಹಾರ ಹುಡುಕುವಂಥ ಪ್ರಯತ್ನ ಮಾಡಬೇಕಾಗಿದೆ. ಸರ್ಕಾರ ಸಹಿತ ಸುಮ್ಮನೆ ಏನೋ ಅಕ್ಕಿ ಕೊಟ್ಟು ಗೋಧಿ ಕೊಟ್ಟು ಮತ್ತಿನ ಕೊಟ್ಟು ಅನ್ನೋಕ್ಕಿಂತಲೂ ಉದ್ಯೋಗ ಸೃಷ್ಟಿಗೆ ಏನಾದರೂ ಹೊಸ ಯೋಜನೆ ಹಾಕೊಳ್ಳಿಕ್ಕೆ ಸಾಧ್ಯನಾ? ಯಾಕಂದ್ರೆ ಮೊದಲಾದರೂ ಯೋಜನಾ ಆಯೋಗ ಇತ್ತು, ಅದ್ರ ಬುದ್ಧಿವಂತರು ಇರ್ತಿದ್ರು, ಏನೋ ಮಾಡಿದ್ರು. ಇವತ್ತು ಯೋಜನಾ ಆಯೋಗವೂ ಇಲ್ಲ. ಈ ಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನ ಇಂಥವ್ರು ಹಾಕೊಂಡು ಬಂದುಬಿಡ್ತಾರೆ. ಅವ್ರಿಗೆ ವಾಸ್ತವ ಜ್ಞಾನ ಇರೋದಿಲ್ಲ. ಓಟ್ ಹೆಂಗೆ ಪಡ್ಕೊಳ್ಳೋದು ಗೊತ್ತಿರ್ತದೆ ಅವ್ರಿಗೆ. ಆದ್ರೆ ಆ ಜನಕ್ಕೆ ಯಾವ ರೀತಿಯಾಗಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋದು ಇಲ್ಲಿವರೆಗಿನ ರಾಜಕಾರಣಿಗಳಿಂದ ನಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ನೀತಿ ಆಯೋಗದಕ್ಕಿಂತಲೂ ಯೋಜನಾ ಆಯೋಗದ ಮತ್ತು ಪುನರುಜ್ಜೀವನ ಆಗಬೇಕಾಗಿದೆ. ಮತ್ತು ಬುದ್ಧಿವಂತರಿಂದ ಅಲ್ಲೇ ಸ್ವಲ್ಪ ಪರಿಹಾರ ಸಿಗ್ತದೆ ಅನ್ನೋಂಥ ಒಂದು ನಂಬಿಕೆ. ಆ ಎಲ್ಲ ನೆಲೆಯಲ್ಲೇ ಇವತ್ತು ಈ ಏನಪ್ಪ ಅಂತಂದ್ರೆ ಸ್ಪೆಂಡಿಂಗ್ ಆಫ್ ದ ಹೌಸ್ ಹೋಲ್ಡರ್, ಒಬ್ಬ ಹೌಸ್ ಹೋಲ್ಡರ ಎಷ್ಟು ಖರ್ಚು ಮಾಡ್ಬೋದು ಅನ್ನೋಂಥ ಲೆಕ್ಕದಲ್ಲೇ 3.5 ಹೆಚ್ಚು ಖರ್ಚಾಗ್ಯದಪ್ಪ ಇವತ್ತು ಅಂತ ಹೇಳೋದನ್ನ ಲೆಕ್ಕದಲ್ಲಿ ನೋಡಿದ್ರೆ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಾಗೋ ಸಾಧ್ಯತೆಗಳಿದ್ದಾವೆ, ಕಡಿಮೆ ಆಗುವಂತ ಇಲ್ಲ. ಹೀಗಾಗಿ ನಿರುದ್ಯೋಗ ಅನ್ನುವಂಥ ಪಡಂಬೂತನ್ನು ಓಡಿಸೋದು ಯಾವಾಗ ರೀ ಮೋದಿಜಿಯವರ? ಅದೇ ಕಾಲಕ್ಕೆ ಆಯಾ ರಾಜ್ಯಗಳ ಮುಖ್ಯಮಂತ್ರಿಗಳು ಇದು ಕೇಳುವಂಥ ವಿಷಯ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ, H16 ನ್ಯೂಸ್ ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.